ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಶ್ರೀ ಭಗವಾನ್ ಕೃಷ್ಣ ಧರ್ಮರಾಜನಿಗೆ ಹೇಳಿದ, ನಾನು ಶಿವನನ್ನ ಹೇಗೆ ಸ್ತೋತ್ರ ಮಾಡಿದೆ ಅಂದ್ರೆ ಅಂತಂದ. ಎಲ್ಲ ಋಷಿಗಳು ಹೇಳಿದ್ದನ್ನು ನಾವು ಕೇಳಿದೆವು. ಅಸಿತ ದೇವಲ, ಮಾಂಡವ್ಯ ಮೊದಲಾದ ಬೇರೆ ಕಡೆ ಕೇವಲ ಹೆಸರಿನಿಂದ ಉಲ್ಲಿಖಿತರಾದ ಋಷಿಗಳು ಮಹಾಭಾರತದ ಇಲ್ಲಿ ಬಾಯಿ ಬಿಚ್ಚಿ ಮಾತನಾಡಿದ್ದಾರೆ. ಆ ತರಹದ ಎಲ್ಲರ ಸ್ತೋತ್ರ ಆದಮೇಲೆ ದೇವರು ಹೇಳಿದ, ನಾನೊಂದು ಶಿವಸ್ತುತಿಯನ್ನು ಹೇಳುತ್ತೇನೆ ಎಂದ. ಆ ಶಿವಸ್ತುತಿ ಬಹಳ ವಿಚಿತ್ರವಾಗಿದೆ. ಕನ್ಕ್ಲೂಷನ್ ಕಡೆನಲ್ಲಿ ಬರುತ್ತೆ. ಇದೇನಿದು ನಾಮಾವಳಿಯೋ ಅಂತ ಅನ್ಸತ್ತೆ. ಈ ಟೆಲಿಫೋನ್ ಡೈರೆಕ್ಟರಿನಲ್ಲಿ ಹೆಸರಿರುತ್ತಲ್ಲ, ಹಾಗೆ ಇಲ್ಲಿ ವಸ್ತುಗಳು, ವ್ಯಕ್ತಿಗಳು ಉಲ್ಲಿಖಿತರಾಗಿದ್ದಾರೆ. ಅದರಿಂದಾಗಿ ಕಡೆಯವರೆಗೂ ನೀವು ಸಂಯತಾತ್ಮರಾಗಿ ಕೇಳಬೇಕು. ಆದಿತ್ಯ ಚಂದ್ರ ವನಿಲಾನಲೌ ಚ ಜೌರ್ಭೂಮಿರಾಪೋ ವಸವಶ್ಚ ವಿಶ್ವೇ ಧಾತಾರ್ಯಮಾ ಶಕ್ರ ಬೃಹಸ್ಪತಿ ಚ ರುದ್ರಾಸಾಧ್ಯ ವರುಣೋ ವಿಶ್ವಗೋಪ್ತಾ. ಆದಿತ್ಯ ಅಂದ್ರೆ ಸೂರ್ಯ, ಚಂದ್ರ, ಅನಿಲ ಅಂದ್ರೆ ಗಾಳಿ, ಅನಲ ಅಂತಂದ್ರೆ ಅಗ್ನಿದೇವ, ಜೌಹು ಆ ಲೋಕದ ಅಭಿಮಾನಿನಿ ದೇವತೆ, ಸ್ವರ್ಗಾದಿ ಲೋಕಗಳ ಅಭಿಮಾನಿನಿ ದೇವತೆ ದ್ಯೌಹು. ಭೂಮಿ ನೆಲದ ಅಭಿಮಾನಿನಿ ದೇವತೆ, ಆಪಹ ಜಲಾಭಿಮಾನಿ ದೇವತೆಗಳು, ಆಮೇಲೆ ವಸವಹ ವಸುಗಳು, ವಿಶ್ವೇ ದೇವತೆಗಳು, ಧಾತ ಅರ್ಯಮ, ಶುಕ್ರ, ಬೃಹಸ್ಪತಿ, ರುದ್ರರು 10 ಜನ, ಸಾಧ್ಯರು, ವರುಣ, ಬ್ರಹ್ಮ, ಶಕ್ರೋ ಮಾರುತೋ ಬ್ರಹ್ಮ ಸತ್ಯಂ, ವೇದ ಯಜ್ಞ ದಕ್ಷಿಣ ಯಜ್ಞವಾಹ, ಸೋಮೋ ಯಷ್ಟಾ ಯಚ್ಚ ಹವ್ಯಂ ಹವಿಶ್ಚ, ರಕ್ಷಾ ದೀಕ್ಷಾ ನಿಯಮಾಯೇ ಚ ಕೇಚಿತ್. ನಾಲ್ಮೊಗ, ಶಕ್ರ ಅಂದ್ರೆ ಇಂದ್ರ, ಮಾರುತ ಅಂದ್ರೆ ಗಾಳಿರಾಯ, ಬ್ರಹ್ಮ ಅಂದ್ರೆ ಮಿಗಿಲಾದ ಪ್ರಕೃತಿ, ವೇದ, ಯಜ್ಞ, ದಕ್ಷಿಣ ಅಂದ್ರೆ ಜ್ಞಾನ ಸಂದೇಶ. ದಕ್ಷಿಣ ಅನ್ನೋದೇನಿದೆ ಅದರ ನಿಜವಾದ ಅರ್ಥ ಏನು ಅಂದ್ರೆ ಜ್ಞಾನೋಪಯೋಗಿ ಅಂತ. ಇವತ್ತು ದಕ್ಷಿಣ ಅಂದ್ರೆ ಹಣ ಅಂತ ಎಲ್ಲರ ಕಲ್ಪನೆಯಲ್ಲಿ ಬರೋದು. ವಾಸ್ತವಿಕವಾಗಿ ಅದು ಜ್ಞಾನೋಪಯೋಗಿ. ಹೇಗೆ ಅದು? ಹೌದು, ನೀವು ಊಟ ಹೊಟ್ಟೆ ಬಟ್ಟೆಗಳಿಗೆ ಹೆಚ್ಚು ಸಮಯ ಹಾಕಬೇಡ್ರಪ್ಪ, ನೀವು ಅಧ್ಯಯನ ಮಾಡಿ ನಮಗೆ ಅದನ್ನು ತಿಳಿಸಿ ಅಂತ ಗುರುಗಳಿಗೆ ಕೊಡುವಂಥದ್ದು. ದಕ್ಷಿಣೆ ಅಂದರೆ ಏನು? ಯಜಮಾನನ ಜ್ಞಾನದ ಹಸಿವು ಏನಿದೆ ಅದು ದಕ್ಷಿಣೆಯಾಗಿ ಪರಿಣಾಮ ಆಗತ್ತೆ. ಇವರು ಓದ್ಲಪ್ಪ, ಇವ್ರ ಪಾಡಿಗೆ ಇವರು ಓದ್ತಾ ಇದ್ರೆ ನಾವು
ಆರಾಮವಾಗಿ ಒಂದೇ ಏಟಿಗೆ ಎಲ್ಲದರ ಸಾರವನ್ನು ತಿಳಿಯಬಹುದು ಅಂತ. ಇದನ್ನ ಏನಂತ ಕರೀತಾರೆ? ದಕ್ಷಿಣ ಅಂತ ಕರೀತಾರೆ. ಪುರೋಹಿತರಿಗೆ ಕೊಡಬೇಕಾದ್ರೂ ಇದೇ ಭಾವ, ಪಾಠ ಹೇಳಿದವರಿಗೆ ಕೊಡಬೇಕಾದ್ರೂ ಇದೇ ಭಾವ. ಅದರಿಂದಾಗಿ ಮೂಲಭೂತವಾಗಿ ದಕ್ಷಿಣ ಅಂತ ಹೇಳಿದ್ರೆ ಜ್ಞಾನ ಬೇಕು ಅಂತನ್ನುವ ಒಂದು ಪ್ರಾಮಾಣಿಕವಾದ ಹಸಿವು, ಪ್ರಮಾಣವನ್ನು ಬಯಸುವ ಹಸಿವು, ಜ್ಞಾನವನ್ನು ಬಯಸುವ ಹಸಿವು. ಯಜ್ಞವಾಹ, ಯಜ್ಞವನ್ನು ಒಯ್ಯುವ ಮನೋಭಿಮಾನಿಗಳು. ಗರುಡ ಇದ್ದಾನೆ, ಶೇಷ ಇದ್ದಾನೆ. ಗರುಡ ಏನ್ ಮಾಡ್ತಾನೆ? ವೇದದ ಅರಿವನ್ನು ಕೊಡ್ತಾನೆ. ಗೊತ್ತಾಯ್ತಲ್ಲ, ದೇವರು ಗರುಡನನ್ನ ಏರಿ ಬರೋದು ಅಂದ್ರೆ ವೇದವನ್ನ ಏರಿ ನಮ್ಮ ಹೃದಯಕ್ಕೆ ಬರೋದು ಅಂತ ಅರ್ಥ. ಇನ್ನು ಯಜ್ಞ ಅಂತ ಹೇಳಿದ್ರೆ ಪಂಚರಾತ್ರಾಭಿಮಾನಿ ಶೇಷ. ಪಂಚರಾತ್ರದ ಹಿನ್ನೆಲೆಯಲ್ಲಿ ವೇದದ ಅರ್ಥವನ್ನು ತಿಳಿದು ಯಜ್ಞ ಮಾಡೋದು ಅಂತ. ಇನ್ನು ಯಜ್ಞದ ವಿಷಯವನ್ನು, ನಾನು ಯಜ್ಞವನ್ನು ಮಾಡಬೇಕು ಅಂತನ್ನುವ ಬಯಕೆ ಬರೋದು ಕಾಮನಿಂದ. ಗೊತ್ತಾ? ಕಾಮದೇವನಿಂದ. ಆ ಕಾಮದೇವನು ಯಜ್ಞವಾಹನೆ ಅವನಾಗಿರಬಹುದು. ಸೋಮಃ, ಯಜ್ಞ ಮಾಡಲಿಕ್ಕೆ ಧನ ಧಾನ್ಯಾದಿಗಳು ಬೇಕು. ಧಾನ್ಯ ಮೊದಲಾದವುಗಳು ಬರಬೇಕು ಅಂತಂದ್ರೆ ಚಂದ್ರ ಬೇಕು. ಇಲ್ಲ ಅಂದ್ರೆ ಗಿಡಗಳಿಗೆ ಶಕ್ತಿ ಬರೋಲ್ಲ, ಹಣ್ಣು ಬೆಳೆ ಮೊದಲಾದವುಗಳು ಉಂಟಾಗಲ್ಲ. ಅದರಿಂದಾಗಿ ಅವನನ್ನ ಸೋಮ. ಇನ್ನು ಎಷ್ಟ ಯಾಗ ಮಾಡುವವ, ಅವನಿಗೆ ಒಳ್ಳೆ ಮನಸ್ಸು ಇಲ್ಲ ಅಂದ್ರೆ ಏನು ಯಾಗ ಮಾಡುತ್ತಾನೆ? ಹವ್ಯ, ಹವಿಸ್ಸು, ರಕ್ಷೆ, ದೀಕ್ಷೆ, ನಿಯಮ. ಸ್ವಾಹ ವೇದ ಬ್ರಾಹ್ಮಣ ಸೌರಭೇಯಿ ಧರ್ಮ್ಯಂ ಚಕ್ರಂ ಕಾಲಚಕ್ರಂ ಪರಂಚ ಯಶೋದಮೋ ಭೂತಿಮತಿ ಸ್ಥಿತಿಶ್ಚ ಶುಭಾಶುಭಂ ಮುನಯೋ ಏಚ ಸಪ್ತ. ಸ್ವಾಹ ಸ್ವಾಹ. ನಾವು ಈ ಯಜ್ಞದ ಮೂಲಕ ದೇವರನ್ನ ಆರಾಧನೆ ಮಾಡಬೇಕು. ಅದಕ್ಕೆ ನಾವು ಬಳಸುವ ಶಬ್ದ ಸ್ವಾಹ ಅಂತ. ಅದು ಬೇಕು. ಯಾವುದರಿಂದ ಯಾಗ ಮಾಡೋದು? ಅದಕ್ಕೊಂದು ಸಂವಿಧಾನ ಬೇಕು. ಈ ರೀತಿ ಯಾಗ ಮಾಡಿ ಅಂತ ಮಾರ್ಗದರ್ಶನ. ಅದನ್ನು ಮಾಡುವಂಥದ್ದು ವೇದ. ಅದನ್ನು ತಿಳಿದವರು ಬೇಕು, ಬ್ರಾಹ್ಮಣರು. ಸೌರಭೇಯಿ, ಈ ಯಾಗದಲ್ಲಿ ಶ್ರೇಷ್ಠವಾದ ವಸ್ತುವನ್ನು ಸಮರ್ಪಣೆ ಮಾಡಬೇಕು. ಆ ಶ್ರೇಷ್ಠವಾದ ವಸ್ತು ಯಾವುದು? ತುಪ್ಪ. ತುಪ್ಪಕ್ಕಿಂತ ಶ್ರೇಷ್ಠವಾದ ವಸ್ತು ಬೇಕಾ? ಯಾಕೆ ಅಂದ್ರೆ ಅದು ಟೆಸ್ಟೆಡ್. ಹಾಲು ಒಂದೇ ದಿವಸ ಕೆಡುತ್ತೆ. ಅದಕ್ಕೆ ಹಾಲನ್ನು ಮೊಸರು ಮಾಡಿದೆವು. ಮೊಸರು 2 ದಿವಸ ಇರಬಹುದು ಅಷ್ಟೇ, ಅದು ಕೂಡ ಕೆಡತ್ತೆ. ಬೆಣ್ಣೆ ಒಂದು ಸ್ವಲ್ಪ ದಿವಸ ಇಡಬಹುದು, ಅದು ಕೂಡ ಕೆಡತ್ತೆ. ಅದ್ರ ಒಳಗಡೆ ಇರುವ ಸಾರವನ್ನು ತೆಗೆಯೋದೇನಿದೆ ಅದು ತುಪ್ಪ. ಅದು ಬಹಳ ಕಾಲ ಇರುತ್ತೆ. ಹೀಗೆ ಅತ್ಯಂತ ಶ್ರೇಷ್ಠವಾದ ವಸ್ತುವನ್ನ ನಾವು ಹೋಮಿಸ್ತೇವೆ. ಆದ್ದರಿಂದಾಗಿ ಅದನ್ನ ಕೊಡತಕ್ಕಂಥದ್ದು ಬೇರೆ ಯಾವುದೂ ಅಲ್ಲ, ಹಸು. ಆ ಹಸು ಧರ್ಮ್ಯಂ ಚಕ್ರಂ. ಇನ್ನು ಪದೇ ಪದೇ ಆವೃತ್ತವಾಗುವ ಚಕ್ರ, ಆವೃತ್ತಿ ವಿಶೇಷ, ಧರ್ಮ್ಯ ಚಕ್ರ ಅಂತ ಕರೀತಾರೆ. ಈ ಧರ್ಮ್ಯ ಚಕ್ರ ತಿರುಗಬೇಕಾದ್ರೆ ಕಾಲಚಕ್ರ ಬೇಕು. ಕಾಲಚಕ್ರಂ ಪರಂಚ. ಆಮೇಲೆ ಯಶಃ ದಮಃ ಭೂತಿಮತಿ ಸ್ಥಿತಿಶ್ಚ. ಯಶಸ್ಸು, ದಮ ಹೇಳಿದ್ರೆ ನಿಗ್ರಹ. ಆಮೇಲೆ ಸಂಪತ್ತು ಯಾವುದು ಅಂತ ಅನ್ನುವುದನ್ನು ವಿವೇಚಿಸುವ ಶಕ್ತಿ. ಸಂಪತ್ತು ಯಾವುದು ಅಂತ ಹೇಳಿ ನಮಗೆ ಗೊತ್ತೇ ಇರೋದಿಲ್ಲ. ಕಸವನ್ನೆಲ್ಲ ಸಂಪತ್ತು ಅಂತ ಅಂದುಕೊಳ್ತೇವೆ, ಸಂಪತ್ತನ್ನ ಕಸ ಅಂತ ಅಂದುಕೋತೇವೆ. ಹಾಗಲ್ಲ, ಭೂತಿಮತಿ, ಸಂಪತ್ತಿನ ಬಗೆಗಿನ ಪ್ರಜ್ಞೆ. ಆಮೇಲೆ ಒಳಿತು ಕೆಡುಕು ಯಾವುದು? ಶುಭಾಶುಭಂ. ಇದನ್ನ ಲೋಕದಲ್ಲಿ
ಉಪದೇಶಿಸಿದ ಮುನಿಗಳು ಮುನಯೋ ಏಚ ಸಪ್ತ, ಬರೇ ಲಿಸ್ಟು ನೋಡಿ. ಅಗ್ರ್ಯಾ ಸಿದ್ಧಿ ಮನತೋ ದರ್ಶನೇಚ, ಇನ್ನು ನೋಡುವ ಕಣ್ಣು, ಸ್ವಾರ್ಥ ಅಸಿದ್ಧಿ, ನಿಜವಾದ ಪ್ರಯೋಜನ ಯಾವುದು ಅದು. ಆಮೇಲೆ ಕರ್ಮದ ಸಿದ್ಧಿ, ಗಣ ದೇವಾನಾಂ ಊಷ್ಮಪಾಸ್ ಸೋಮಪಾಶ್ಚ, ಪಿತೃದೇವತೆಗಳು, ರೇಖಾ ಸುಯಾಮಾಸ್ತುಷಿತ ಬ್ರಹ್ಮಕಾಯ, ರೇಖೆ, ಯಾಮರು, ತುಷಿತ ಅಂತನ್ನುವ ದೇವತೆಗಳು, ಅಭಾಸ್ವರ ಗಂಧಪ ವೃಷ್ಟಿಪಾಶ್ಚ, ಹೊಳೆಯದ ಮಾತುಗಳು, ವಿರುದ್ಧವಾದ ಮಾತುಗಳು, ಮನಸ್ಸಿಗೆ ವಿರುದ್ಧವಾದ ಮಾತುಗಳು. ಈ ಮಾತು ಯಾರಿಗೆ ವಿರುದ್ಧ? ನಮ್ಮ ಸ್ವರೂಪಕ್ಕೋ ನಮ್ಮ ಮನಸ್ಸಿಗೋ? ಮನಸ್ಸಿಗೆ ವಿರುದ್ಧವಾದದ್ದು ಬಂದ ಕೂಡಲೇ ಈ ಸಿದ್ಧಾಂತ ನನಗಿಷ್ಟ ಇಲ್ಲ ಅಂತ ಶುರು ಆಗತ್ತೆ. ನಮ್ಮ ಮನಸ್ಸೇ ಮುಂದೆ ಚೇಂಜ್ ಆಗೋದ್ರೆ, ಅದರಿಂದ ಇದು ಮನಸ್ಸಿಗೆ ವಿರುದ್ಧವೋ ಸ್ವರೂಪ ವಿರುದ್ಧವೋ ಅಂತ ನೋಡಬೇಕು. ಶುದ್ಧಾಶ್ಚ ನಿರ್ವಾಣ ತರಾಶ್ಚ ದೇವಾಹ, ಇನ್ನು ದೇಹವೇ ಕಾಣದ ದೇವತೆಗಳಿದ್ದಾರೆ, ಅವರಿಗೆ ಗೀರ್ವಾಣ ಅಂತ ಕರೀತಾರೆ. ಮಾತೇ ಅವರ ಶರೀರವಾಗತ್ತೆ. ಏನು ಮಾತು ಶರೀರ ಆಗೋದು ಅಂದ್ರೆ? ಗೀಹಿ ಅಂದ್ರೆ ವೇದದ ಮಾತು. ವೇದದ ಮಾತೆ ಇವರ ಶರೀರವನ್ನು ನಮಗೆ ಕಾಣಿಸಲಿಕ್ಕೆ ಸಹಕಾರ ಕೊಡುತ್ತೆ. ಹೀಗಾಗಿ ಗೀರ್ವಾಣ ಅಂತ ಕರೆಯೋದು. ಈ ಮಾತನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದ ಹಾಗೆ ದೇವತೆಗಳು ನಮ್ಮ ಕಣ್ಣು ಮುಂದೆ ಕಾಣೋದು. ಈ ಭಾವನೆ ಇಟ್ಟುಕೊಂಡು ಪ್ರಾಚೀನರು ಏನು ಹೇಳಿದ್ರು? ಗಿರ್ವಾಣ ಅಂತಂದ್ರು. ಗೀರ್ವಾಣ, ಗಿರ್ವಾಣಿ, ಗೀರ್ವಾಣರು, ಈ ರೀತಿ ಎಲ್ಲ ನಿರೂಪಣೆ ಮಾಡುತ್ತಾರೆ. ಈ ತರಹದ ದೇವತೆಗಳು ಸ್ಪರ್ಶಾಸನ ದರ್ಶಪ ಆಜ್ಯಪಾಶ್ಚ, ಇನ್ನು ಯಜ್ಞದಲ್ಲಿ ಮುಟ್ಟುವ ಮೂಲಕ ಉಣ್ಣುವವರು, ಮುಟ್ಟುವ ಮೂಲಕ ಉಣ್ಣುವವರು, ಅಗ್ನಿ ಮೊದಲಾದವುಗಳು, ಗಾಳಿ ಮೊದಲಾದವುಗಳು. ದರ್ಶಪಾಹ ಆದ್ಯಪಾಶ್ಚ, ಇನ್ನು ನಮ್ಮನ್ನ ಕಣ್ಣಿನಿಂದ ಸ್ವೀಕರಿಸುವವರು, ತುಪ್ಪವನ್ನು ಮಾತ್ರ ಸ್ವೀಕರಿಸುವವರು. ಚಿತ್ತಾಗತ ಏಚ ದೇವೇಚು ಮುಖ್ಯಾಹ ಯಾಚಾಪ್ಯನ್ಯ ದೇವತಾ ಆಜಮೀಢ, ಮನಸ್ಸಿಗೆ ಬರುವವರು, ಪ್ರಜ್ಞೆಯಲ್ಲಿ ತೋರಿಕೊಂಡವರು, ಈ ಎಲ್ಲ ದೇವತೆಗಳು. ಇನ್ನು ಸುಪರ್ಣ, ಗಂಧರ್ವ, ಪಿಶಾಚರು, ದಾನವರು, ಯಕ್ಷರು, ನಾಗರು, ಚಾರಣರು, ಇವರೆಲ್ಲರೂ ಕೂಡ ನಮ್ಮ ಸಾಧನೆಗೆ ಬೇಕಾದವರೇ. ಎಲ್ಲರೂ ಕೆಟ್ಟವರೇನಿರಲ್ಲ, ರಾಕ್ಷಸರು ಇದ್ದಾವೆ. ನೋಡಿ, ಪ್ರೇರಕರಾದ ಇಬ್ಬರಿದ್ದಾರೆ, ಹೇತಿ ಮತ್ತು ಪ್ರಹೇತಿ ಅಂತ. ಅವರು ರಾಕ್ಷಸರು. ಸೂರ್ಯನನ್ನ ಚಿಂತಿಸುವಾಗ, ಸೂರ್ಯನ ರಥದ ಚಕ್ರದ ಗತಿಯನ್ನ ಚಿಂತಿಸುವಾಗ ಕಾಲನಿಯಾಮಕರಾಗಿ ಇವರು ಇಬ್ಬರಿದ್ದಾರೆ ಅಂತ ಮರಿಬಾರದು. ಪ್ರಹ್ಲಾದ ಏನು ಹೇಳ್ತೀರಾ ಅವನ್ನ? ಬಲಿ ಏನು ಹೇಳ್ತೇವೆ? ಬಲಿಯನ್ನು ಪೂಜೆ ಮಾಡ್ತೇವೆ. ಬಲಿಪಾಡ್ಯಮೆಯ ದಿವಸ ಬಲಿಯ ತ್ಯಾಗವನ್ನ, ಬಲಿ ತನ್ನ ತಪ್ಪನ್ನು ತಿದ್ದುಕೊಂಡದ್ದನ್ನ, ವಾಮನನಿಂದಾಗಿ ತಿದ್ದಿಕೊಂಡದ್ದನ್ನ ಇವತ್ತು ನೆನಪಿಸ್ಕೋತೇವೆ. ಮತ್ತೆ ನಿಮಗೆ ದಿಂಗ್ ನಮಸ್ಕಾರ ಅಂತ ಇರುತ್ತೆ ಸಂಧ್ಯಾ ವಂದನೆಯಲ್ಲಿ. ಆ ದಿಂಗ್ ನಮಸ್ಕಾರದಲ್ಲಿ ಎಲ್ಲರಿಗೂ ನಮಸ್ಕಾರ ಇದೆ, ಅಥದಿಂದ ಹಿಡಿದು ಇತಿಯವರೆಗೂ. ಮೊದಲು ಇಂದ್ರ, ಅವನ ಅಂತರ್ಯಾಮಿ, ಅವನ ಮಡದಿ. ಆಮೇಲೆ ಅಗ್ನಿ, ಅವನ ಮಡದಿ. ಯಮ, ಅವನ ಮಡದಿ. ನಿರುತಿ, ಅವನ ಮಡದಿ. ವರುಣ, ಅವನ ಮಡದಿ. ಆಮೇಲೆ ವಾಯು, ಅವನ ಮಡದಿ. ಸೋಮ, ಅವನ ಮಡದಿ. ಅದಕ್ಕಿಬ್ಬರು ದೇವತೆಗಳು ಉತ್ತರಕ್ಕೆ. ಕುಬೇರ, ಅವನ ಮಡದಿ. ಈಶಾನ, ಅವನ ಮಡದಿ. ಮೇಲ್ಗಡೆನೂ ಯಾರು ಕಡಿಮೆ ಇಲ್ಲ. ಗರುಡ ಮತ್ತೆ ಕಾಮ, ಅವರು ಮೇಲ್ಗಡೆ ಇದ್ದಾರೆ.
ಕೆಳಗಡೆ ಶೇಷಮಿತ್ರವು ಅವಾಚೀನವು, ಶೇಷ ಹಾಗೂ ಮಿತ್ರ. ಮಧ್ಯದಲ್ಲಿ ಧ್ರುವಾದಿಕ್ ಅಂತ ಕರೀತಾರೆ. ಆ ಧ್ರುವಾದಿಕ್ಕಿಗೆ ಅಭಿಮಾನಿ ಬ್ರಹ್ಮ ಮತ್ತು ಸರಸ್ವತಿ. ಈ ದೇವತೆಗಳಿಗೆ ನಮಸ್ಕಾರ ಮಾಡಿ ಮತ್ತೆ ಗಂಧರ್ವರು, ಯಕ್ಷರು, ನಾಗರು, ಕಿನ್ನರರು, ಕಿಂಪುರುಷರು, ಋಷಿಗಳು, ದೇವತೆಗಳು, ಸಾಧ್ಯರು, ಬ್ರಾಹ್ಮಣರು, ಅದೇ ಎಲ್ಲ ಪಿಶಾಚರು, ರಾಕ್ಷಸರು ಎಲ್ಲರಿಗೂ ನಮಸ್ಕಾರ ಮಾಡಲಿಕ್ಕಿದೆ. ಅವರೆಲ್ಲ ಸಾಧನೆಗೆ ಪೂರಕವೇ. ಆ ತರಹದ ಸುಪರ್ಣರು, ಗಂಧರ್ವರು, ಪಿಶಾಚರು, ದಾನವರು, ಯಕ್ಷರು, ಪನ್ನಗರು, ಚಾರಣರು ಎಲ್ಲರೂ ಏನು ಮುಂದೆ ಹೌದೌದು, ಅದು ಒಂದು ಲಿಸ್ಟ್ ಇದೆ. ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ರಾಕ್ಷಸರು ಅಂತಂದಾಗ ಎಷ್ಟು ಜನ ರಾಕ್ಷಸರನ್ನ ತಗೊಳ್ಬೇಕು, ದಾನವರು ಅಂದ್ರೆ ಎಷ್ಟು ಜನ, ದೈತ್ಯರು ಅಂದ್ರೆ ಎಷ್ಟು ಜನ, ಹಾಗೆ ಒಂದು ಲಿಸ್ಟ್ ಇದೆ. ಆ ಲಿಸ್ಟ್ ನಾವು ಮುಂದೆ ಭಾಗವತವನ್ನು ಮತ್ತೆ ನೋಡುವಾಗ ಸಿಗತ್ತೆ ಬಿಡಿ. ಅಷ್ಟು ಜನರನ್ನು ತಗೊಳ್ಳಿಕ್ಕೆ ಅವರೆಲ್ಲರೂ ಮುಂದೇನು ಮುಂದೆ ಉಂಟು, ಸೂಪರ್ ಕ್ಲೈಮ್ಯಾಕ್ಸ್ ಆಮೇಲಿದೆ. ಈಗ ಇಂಥವರು ಮುಂದೆ ಸೂಕ್ಷ್ಮಂ ಸ್ಥೂಲಂ ಮೃದು ಚಾತಿ ಸೂಕ್ಷ್ಮಂ ಸುಖಂ ದುಃಖಂ ಸುಖ ದುಃಖಾಂತರಂಚ ಸೌಖ್ಯಂ ಯೋಗೋ ಯತ್ಪರಾಣಾಂ ಪರಂ ಚ ಶರ್ವಾತ್ ಜ್ಞಾತಂ ವಿದ್ಧಿ ಯತ್ ಕೀರ್ತಿತಂ ಮೇ. ಸುಖ ಸೂಕ್ಷ್ಮ, ಸ್ಥೂಲ, ಮೃದು ಅತ್ಯಂತ ಸೂಕ್ಷ್ಮ, ಸುಖ ದುಃಖ ಸುಖ ದುಃಖಗಳ ನಡುವಣ ಭಾಗ, ಸೌಖ್ಯ ಧ್ಯಾನಯೋಗಾದಿಗಳು, ಇದೆಲ್ಲವೂ ಕೂಡ ಏನು ಮುಂದೆ ತತ್ಸಂಭೂತ ಭೂತಭೂತಾವರೆಣ್ಯಾ ಪೂರ್ವೇ ದೇವಾ ಭುವನಸ್ಯಾಸ್ಯ ಗೋಪಾ ಆವಿಶ್ಯೇ ಮಾಂ ಧರಣಿಂ ಯೇಷ ರಕ್ಷನ್ ಪುರಾತನಾಸ್ತಸ್ಯ ದೇವಸ್ಯ ಸೃಷ್ಟಿಂ. ಈ ಎಲ್ಲ ಪದಾರ್ಥಗಳಲ್ಲಿ ಈ ಎಲ್ಲ ರೀತಿಗಳಿಂದ ಸೃಷ್ಟಿಯಾದವುಗಳು ಭೂತಗಳು. ಪೂರ್ವದೇವರು ಅಂದ್ರೆ ದೈತ್ಯರು ಅಂತ, ಯಾಕೆಂದ್ರೆ ದೇವತೆಗಳ ಅಣ್ಣಂದಿರು ಪೂರ್ವದೇವರು ಅಂತ ಕರೀತಾರೆ. ಅವರೆಲ್ಲರೂ ಕೂಡ ಭೂಮಿಯ ಒಳಗಡೆ ಹೊಕ್ಕು ಈ ದೇವರ ಸೃಷ್ಟಿಯನ್ನು ರಕ್ಷಣೆ ಮಾಡುತ್ತಾ ಇದ್ದಾರೆ. ತಂ ವೈ ಪ್ರಭುಂ ಮನತಾತೋಚಯಾಮಿ ಕಿಂತ್ವೇತ್ವಂತಹ ಪ್ರಾಣಹೇತೋರ್ನತಾಸ್ಮ ದದಾತು ದೇವಸ್ತವರಾನಿ ಹೇಷ್ಟಾನ್ ಅಭಿಷ್ಟುತೋಯ ಪ್ರಭುರವ್ಯಯಾತ್ಮ. ಈ ತರಹದ ಎಲ್ಲ ವಸ್ತುಗಳನ್ನ ಮನಸ್ಸಿಗೆ ತಂದುಕೊಂಡರೆ ಯಾಗವೋ ಯಜ್ಞವೋ ದೇವರ ಸ್ವರೂಪವೋ ದೇವತೆಗಳ ಸ್ವರೂಪವೋ ಜಗತ್ತಿನ ಸ್ವರೂಪವೋ ಆಗತ್ತೆ. ಈ ಎಲ್ಲ ದೇವತೆಗಳ ಸ್ವರೂಪ, ದೇವ ವಸ್ತುವಿನ ಸ್ವರೂಪ, ಮನಸ್ಸಿನ ಸೂಕ್ಷ್ಮ ಪ್ರಭೇದಗಳು ಇದೆಲ್ಲ ತಿಳ್ಕೊಳ್ಬೇಕಾದ್ರೆ ಶಿವನ ಅನುಗ್ರಹ ಬೇಕು. ಅಲ್ಲಿ ಕೊನೆ ಆಗತ್ತೆ. ಶರ್ವಾತ್ ಜ್ಞಾತಂ ವಿದ್ಧಿ ಯತ್ ಕೀರ್ತಿತಮ್ಮೇ. ಹೀಗಾಗಿ ಅತ್ಯಂತ ಅಸಾಧಾರಣವಾದ ಸ್ತೋತ್ರ ಇದೆ, ಎಕ್ಸ್ಕ್ಲೂಸಿವ್. ಈ ತರಹದ ಸ್ತೋತ್ರವನ್ನ ಬೇರೆ ಯಾರು ಮಾಡಿಲ್ಲ. ಶಿವನಿಗೆ ಇದು ಹೇಗಿರುತ್ತೆ ಅಂದ್ರೆ, ದೊಡ್ಡವರು ಶಿವನ ಹೊಗಳೋದು, ಚಿಕ್ಕವರು ಶಿವನನ್ನ ಸ್ತೋತ್ರ ಮಾಡಿ ಅನುಗ್ರಹಕ್ಕೆ ಕೇಳೋದು, ಆ ತರಹ ಇದೆ. ಒಂದೇ ಒಂದು ನಮಃ ಇಲ್ಲ. ನಾವ್ಯಾಕೆ ಇದನ್ನು ಬಳಸ್ತಾ ಇಲ್ಲ? ಒಂದೇ ಒಂದು ನಮಃ ಇಲ್ಲ. ಮತ್ತೆ ಪ್ರಶಸ್ತಿ ಕೊಟ್ಟಾಗಿದೆ. ಯಾರು? ಕೃಷ್ಣ ಪ್ರಶಸ್ತಿ. ಯಾರಿಗೆ? ಶಿವನಿಗೆ ಸಂದ ಪ್ರಶಸ್ತಿ. ಸೂಕ್ಷ್ಮವಾಗಿ ನೋಡಬೇಕು. ಅದರಿಂದಾಗಿ ಇದು ಪ್ರಶಸ್ತಿಯ ತರಹ ಇದೆ. ಪ್ರಾಯ ಅದಕ್ಕಾಗಿಯೋ ಏನೋ ಈ ಮಹಾಭಾರತದಲ್ಲಿರುವ ಈ ಶಿವಸ್ತುತಿ ಜನರಲ್ಲಿ ವ್ಯಾಪಕವಾಗಿ ಬರಲಿಲ್ಲ ಇತ್ತೀಚಿನ ದಿನಮಾನಗಳಲ್ಲಿ. ನಾನು ತೀರಾ ಹಳೇದು ಹೇಳ್ತಾ ಇಲ್ಲ. ಇದು ಒಂದು 12 ಶ್ಲೋಕ ಇದೆ. 12 ಒಂದು ಸ್ವಲ್ಪ ಆಚೀಚೆ ಆಗ್ಬೋದು, ಫಲಸ್ತುತಿಯು ಸೇರಿ. ಇಮಂ ಸ್ತವಂ ಸನ್ನಿಯಮ್ಯೇಂದ್ರಿಯಾಣಿ ಶುಚಿರ್ಭೂತ್ವಾಯ ಪುರುಷ ಪಠೇತ ಅಭಜ್ಞಯೋಗೋ ನಿಯತಸ್ತಬ್ಧಮೇಕಂ ಸಂಪ್ರಾಪ್ನುಯಾದಶ್ಚ ಮೇಧೆ ಫಲಂ ಯತ್. ಈ ಸ್ತೋತ್ರವನ್ನ ಶುಚಿಯಾಗಿ ಪುರುಷ ಪಠಿಸಿದರೆ
ಅವನ ದಾರಿ ಅಭಜ್ಞ, ಭಂಗ ಆಗಲ್ಲ. ಡೈವರ್ಟ್ ಆಗ್ಬಿಡೋದು, ವೇದಾಂತವನ್ನ ಅಂತ ಓದ್ಲಿಕ್ಕೆ ಹೋಗೋದು, ಡೈವರ್ಟ್ ಆಗೋಗೋದು. ಒಂದು ಕಥೆ ಹೇಳ್ತೇನೆ ನಿಮಗೆ. ಒಬ್ರು ಸಾಫ್ಟ್ವೇರ್ ಉದ್ಯೋಗಿ, ಅವ್ರಿಗೆ ಶಾಸ್ತ್ರ ಓದಬೇಕು ಅಂತ ಬಂತು. ಶಾಸ್ತ್ರ ಓದಬೇಕು ಅನ್ನೋದೇನೋ ಸದ್ಬುದ್ಧಿಯೇ, ಆದರೆ ಇವ್ರು ಯಾರೋ ಹತ್ತಿರ ಹೋಗುವ ದುರ್ಬುದ್ಧಿ ಬಂದ್ಬಿಡ್ತು ಅವ್ರಿಗೆ. ಶಾಸ್ತ್ರ ಓದಬೇಕು ಅನ್ನೋದು ಸದ್ಬುದ್ಧಿ, ಆದರೆ ಅವ್ರಿಗೆ ಸಂದ ದುರ್ಬುದ್ಧಿ ಬೇರೆ. ಹೋಗಿ ಅವ್ರ ಹತ್ರ ಪಾಠ ಕೇಳ್ತೇನೆ ಅಂದರು. ಅವರು ಒಬ್ಬರು ಹೇಳಿದ್ರು, ನೀವು ವಿದೇಶಕ್ಕೆ ಹೋಗಿದ್ದೀರಾ, ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ನಾನು ಮಾಡಿಸೋಲ್ಲ. ಹೋಗಿದ್ದವರು ಒಂದು 4-5 ಜನ, ಅಯ್ಯೋ ತೊಂದರೆ ಇಲ್ಲ, ನಾವು ಹೀಗೆ ಇದ್ಬೋಣ ಅಂತ ವಾಪಸ್ ಹೊಟ್ಟೋದ್ರು. ಹೀಗೆ ಶಾಸ್ತ್ರದ ದಾರಿಯಿಂದ ಯಶಸ್ವಿಯಾಗಿ ದುಡಿದ ಮಹಾಶ್ರೇಯಸ್ಸು ಅವರಿಗೆ. ಅದರೊಳಗೆ ಒಬ್ರು ಇದ್ರು, ಆ ಥರದವರು ಬೇಕಾದಷ್ಟು ಜನ ಡೈವರ್ಟ್ ಮಾಡ್ಬಿಟ್ಟಿದ್ದಾರೆ, ಕಳಿಸ್ಬಿಟ್ಟಿದ್ದಾರೆ ವಾಪಸ್. ಹೇಳ್ತೇನೆ, ನಮ್ಮ ದಿಲೀಪ್ ಅವರು ಕೊನೆಯ ಭಾಗ ಮತ್ತೆ ಹೇಳಿ ಅಂತ ಹೇಳ್ತೇನೆ. ಅಲ್ಲಿ ಏನಾಯ್ತು, ಇವರು ಹೋಗಿದ್ರಲ್ಲ, ಅದರಲ್ಲಿ ಆ ಥರದವರಲ್ಲಿ ಯಾರೋ ಒಬ್ರು ಇನ್ನೊಬ್ರು ಆಚಾರ ಹತ್ರ ಹೋದ್ರು. ನಿಮ್ಮನ್ನು ನೋಡಪ್ಪ, ಅವ್ರಿಗೆ ಎಂತ ದುರಂತ ನೋಡಿ, ನೋಡಪ್ಪ ನಿಮಗೆ ಸ್ತೋತ್ರ ಗೀತ್ರ ಎಲ್ಲ ಹೇಳ್ತೇನೆ, ನಿಮಗೆ ತರ್ಕಪಾಠ ಆಗಬೇಕು ಅಂತಂದ್ರೆ ನೀವು ಜುಟ್ಟು ಬಿಡಬೇಕು ಅಂತ. ಇವ್ರು ಜುಟ್ಟು ಬಿಡೋ ಬದಲು ತರ್ಕಪಾಠ ಬಿಟ್ಟಿದ್ರೆ ಚೆನ್ನಾಗಿರೋದು. ಆದರೆ ಅವರು ಜುಟ್ಟು ಬಿಟ್ಟು ಬಂದರು, ಏನಿರುತ್ತೆ ನೋಡೋಣ ಅಂತ ತರ್ಕಪಾಠ ಶುರು ಮಾಡ್ಬಿಟ್ರು. ಅವ್ರಿಗೆ ತರ್ಕದಲ್ಲಿಯೇ ಆಸಕ್ತಿಯಾಗಿ ತರ್ಕವನ್ನು ಚೆನ್ನಾಗಿ ಓದಿಕೊಂಡು ಆಮೇಲೆ ಪೂನಾಗೆ ಹೋಗಿ ಅಲ್ಲಿ ಇದ್ದ ವಿದ್ವಾಂಸರ ಹತ್ರ ಎಲ್ಲ ಪಾಠ ಕಲ್ತು ಬಿಟ್ರು. ಇನ್ನು ವೇದಾಂತಕ್ಕೆ ಬಂದಿಲ್ಲ, ಬರೋದು ಇಲ್ಲ ಇನ್ನು. ಈ ತರದ್ ಬಹಳ ಜನರನ್ನ ನೋಡಿದ್ದೀನಿ ನಾನು. ಯಾಕೆ ಹೇಳಿದ್ದು ಇದು ಅಂತಂದ್ರೆ, ಅಭಜ್ಞ ಯೋಗ, ಪಾಪ ದಾರಿಗೆ ತೊಡಗುತ್ತಾರೆ, ಅವ್ರಿಗೆ ಸರಿಯಾಗಿ ಸಿಗಬೇಕಲ್ಲ. ಪ್ರಾಯ ಇಷ್ಟೇ ಶ್ರದ್ಧೆಯಿಂದ ಉಪನಿಷತ್ತು, ಮಹಾಭಾರತ, ವೇದ ಓದಿದ್ರೆ ಇಷ್ಟೊತ್ತಿಗೆ ಒಬ್ಬ ಇನ್ಸೈಟ್ ಇರುವ ಇನ್ನೊಬ್ಬ ವಿದ್ವಾಂಸ ಸಿಗ್ತಾ ಇದ್ನೋ ಏನೋ ನಮಗೆ. ಹಾಗಾಗಲಿಲ್ಲ. ಅದರಿಂದಾಗಿ ಅಭಜ್ಞ ಯೋಗನಾಗಬೇಕು. ಅದಾಗಬೇಕು ಅಂದ್ರೆ ಈ ಕೃಷ್ಣನ ಶಿವಪ್ರಶಸ್ತಿ ನಮಗೆ ಅದು ಸ್ತೋತ್ರ, ಶಿವಸ್ತುತಿ, ಅದನ್ನ ಹೇಳಬೇಕು. ಸಾಂಪ್ರದಾಯಿಕರು ಯಾಕೆ ಇದನ್ನು ಬಿಟ್ಟಿದ್ದು ಅಂತಂದ್ರೆ, ಇಲ್ಲಿ ಒಂದೇ ಒಂದು ನಮಃ ಶಬ್ದ ಇಲ್ಲ ಅಂತ. ಶಿವನಿಗೆ ಕೃಷ್ಣನಿಂದ ಸಿಕ್ಕಾಗ ಇರಬಹುದು, ಆದರೆ ನಮ್ಮಿಂದ ಸಲ್ಲುವಾಗ ಸ್ತುತಿಯಾಗಿ ಸಲ್ಲಬೇಕು. ಇದೇ ಉದ್ದೇಶ. ಈ ಹಿನ್ನೆಲೆಯಲ್ಲಿ ಅವರು ಹೇಳಿದ್ದನ್ನ ಇನ್ನೊಮ್ಮೆ ಹೇಳುತ್ತೇನೆ. ಇಮಂ ಸ್ತವಂ ಸನ್ನಿಯಮ್ಯೇಂದ್ರಿಯಾಣಿ ಶುಚಿರ್ಭೂತ್ವಾಯ ಪುರುಷ ಪಠೇತ ಅಭಜ್ಞಯೋಗೋ ನಿಯತಸ್ತಬ್ಧಮೇಕಂ ಸಂಪ್ರಾಪ್ನುಯಾದಶ್ವಮೇಧೇ ಫಲಂ ಯತ್. ಈ ರೀತಿ ಈ ಸ್ತೋತ್ರವನ್ನ, ಇಂದ್ರಿಯ ನಿಗ್ರಹವನ್ನ ಮಾಡಿ ಯಾರು ಪಡಿತಾರೆ ಅವರು. ಇನ್ನು ಹಿಂದೆ ಹೇಳಬೇಕು ಅಂತಂದ್ರೆ 54ನೇ ಶ್ಲೋಕ ಹೇಳಬೇಕು. ತತ್ಸಂಭೂತ ಭೂತ ಭೂತಾವರೆಣ್ಯಾ ಪೂರ್ವೇ ದೇವಾ ಭುವನಸ್ಯಾಶ್ಚ ಗೋಪಾಃ ಆವಿಶ್ಯೇ ಮಾಂ ಧರಣೀಂ ಯೇಹ್ಯ ರಕ್ಷನ್ ಪುರಾತನಾಸ್ತಸ್ಯ ದೇವಸ್ಯ ಸೃಷ್ಟಿಂ. ಇನ್ನು ಹಿಂದೆ 53ಕ್ಕೆ ಹೋಗೋಣ. ಸೌಖ್ಯಂ ಯೋಗೋ ಯತ್ಪರಾಣಾಂ ಪರಂಚ ಶರ್ವಾತ್ ಜ್ಞಾತಂ ವಿದ್ಧಿ ಯತ್ ಕೀರ್ತಿತಂ ಮೇ. ಈ ತನಕ ಹೇಳಿದ ಲಿಸ್ಟು, ಸೂಕ್ಷ್ಮ ಸ್ಥೂಲ, ಸೂಕ್ಷ್ಮ ಸ್ಥೂಲ, ಮಧ್ಯಮ, ಇದೆಲ್ಲವನ್ನ ನಾವು ತಿಳಿಯೋದು ಹೇಗೆ? ಶಿವನ ಮೂಲಕ ತಿಳಿಯೋದು. ಶರ್ವಾತ್ ಜ್ಞಾತಂ. ಶರ್ವಾತ್ ಜ್ಞಾತಂ ಅಂದ್ರೆ ಅಭಿಮಾನಿಯಾದ,
ಅಭಿಮಾನಿಯಾದವನನ್ನ ಹೇಳುವಾಗ ಅಭಿಮನ್ಯಮಾನವಾದದ್ದನ್ನ ಹೇಳೋದು ಒಂದು ಪದ್ಧತಿ ಇದೆ ಶಾಸ್ತ್ರದಲ್ಲಿ. ಶರ್ವ ಅಂದ್ರೆ ಕೇವಲ ರುದ್ರ ಅಂತಲ್ಲ, ರುದ್ರಾಭಿಮಾನಿಕವಾದ ಮನಸ್ಸು ಅಂತ ಅರ್ಥ. ಮನಸ್ಸು ಅಂತಾನೆ ಹೇಳಬಹುದಿತ್ತಲ್ಲ. ಅಂದ್ರೆ ಶಿವನ ಅನುಗ್ರಹ ಇಲ್ಲದೆ ಈ ಮನಸ್ಸು ಇಷ್ಟು ಸೂಕ್ಷ್ಮವಾದ ವಸ್ತುಗಳನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಮನಸ್ಸು ಅಂತ ಹೇಳಿಬಿಟ್ರೆ ಏನರ್ಥ ಆಗಬೇಕು? ಅದಕ್ಕೆ ಶರ್ವ ಅಂತಂದ್ರು. ಕೇವಲ ಮನಸ್ಸು ಅಂತ ಹೇಳಿದ್ರು ಕಷ್ಟ, ಕೇವಲ ಮನಸ್ಸು ಅಂತ ಹೇಳಿದ್ರು ಕಷ್ಟ, ಕೇವಲ ಶರ್ವ ಅಂತ ಹೇಳಿದ್ರು ಕಷ್ಟತೆ. ಅವನು ತಿಳ್ಕೊಂಡಿದ್ದಾನೆ ಬಿಡಿ. ಅದಕ್ಕೆ ನಾವೇನ್ ಮಾಡಬೇಕು? ಶರ್ವಾತ್ ಶರ್ವಾಭಿಮಾನಿಕಾತ್ ಮನಸಃ. ದೇವರ ಅನುಗ್ರಹ ಇದ್ರೆ, ಸದಾಶಿವನ ಅನುಗ್ರಹ ಇದ್ರೆ ಇದು ತಿಳಿದ ಹಾಗಾಗತ್ತೆ. ತಂ ವೈ ಪ್ರಭುಂ ಮನಸಾ ತೋಚಯಾಮಿ ಕಿಂತಾಯಿತ್ವಂತ ಪ್ರಾಣಹೇತೋರ್ನತಾಸ್ಮಾ. ತಂ ವೈ ಪ್ರಭುಂ ಮನಸಾ ತೋಚಯಾಮಿ. ಆ ಪ್ರಭುವನ್ನ ಮನಸಾರೆ ಸಂತೋಷಗೊಳಿಸುತ್ತೇನೆ. ಅಂದ್ರೆ ಮನಸ್ಸಿನಿಂದ ನಮಸ್ಕಾರ ಮಾಡಿ ಅವನನ್ನು ಒಲಿಸಿಕೊಳ್ಳುತ್ತೇನೆ. ಇದು ನಮಗೆ. ಅದೇ ದೇವರಿಗಾಗುವಾಗ ಮನಸಾ ತೋಷಯಾಮಿ, ಮನಪೂರ್ವಕವಾಗಿ ಅವನಿಗೆ ಸಂತೋಷ ಉಂಟು ಮಾಡುತ್ತೇನೆ. ಅದೇ ಹೇಳನಲ್ಲ, ಕೃಷ್ಣ ಶಿವನಿಗೆ ಕೊಟ್ಟ ಪ್ರಶಸ್ತಿ, ನಮಗದು ಸ್ತುತಿ. ಅದರಿಂದಾಗಿ ಇದಕ್ಕೆ ಎರಡು ಅರ್ಥ ಬರುತ್ತೆ. ಇನ್ನೊಮ್ಮೆ ಹೇಳ್ತೇನೆ ಆ ಶ್ಲೋಕ. ತಂವೈ ಪ್ರಭುಂ ಮನಸಾ ತೋಷಯಾಮಿ. ಆ ಪ್ರಭುವಾದ ಸದಾಶಿವನನ್ನು ಮನಸ್ಸಿನಿಂದ ಸಂತೋಷಗೊಳಿಸುತ್ತೇನೆ. ದೇವರಿಗಾಗಬೇಕಾದ್ರೆ ಅನುಗ್ರಹಪೂರ್ವಕವಾಗಿ ಅವನನ್ನು ಸಂತೋಷಗೊಳಿಸ್ತೇನೆ, ಅವನಿಗೆ ಸಂತೋಷವನ್ನು ಅನುಗ್ರಹಿಸ್ತೇನೆ ಅಂತ. ನಮಗಾಗಬೇಕಾದ್ರೆ ಮನಸ್ಸಿನ ವಿನೀತವಾದ ಮನಸ್ಸಿನಿಂದ ಅವನನ್ನ ಸಂತೋಷಗೊಳಿಸ್ತೇನೆ ಅಂತ. ದದಾತು ದೇವ ಸವರಾನಿಹೇಷ್ಟಾನ್ ಅಭಿಷ್ಟುತೋಯ ಪ್ರಭುರವ್ಯಯಾತ್ಮ. ಈ ಸ್ತೋತ್ರದಿಂದ ಸಂತುಷ್ಟಗೊಂಡ ಸದಾಶಿವ ನಿಮಗೆ ಇಷ್ಟವಾದ ವರಗಳನ್ನು ಕೊಡ್ಲಿ. ನೋಡಿ, ನನಗೆ ಅಂತಿಲ್ಲ ಅಲ್ಲಿ. ಇಮಂ ಸ್ತವಂ. ಈ ರೀತಿಯಾಗಿ ಮಾಡಿದವನಿಗೆ ಅಭಗ್ನ ಯೋಗನಾಗಿ ಮುಂದುವರಿಯುವಂತಹ ಭಾಗ್ಯ ಬರುತ್ತೆ. ವೇದಾನ್ ಕೃತ್ಸನಾನ್ ಬ್ರಾಹ್ಮಣ ಪ್ರಾಪ್ನುಯಾತ್ತು. ಶಿವನ ಅನುಗ್ರಹ ಆದರೆ ವೇದಗಳನ್ನ ಬ್ರಾಹ್ಮಣ ಪಡೆಯುತ್ತಾನೆ. ಮನಸ್ಸಿಗೆಟ್ಟಿ ನೆಟ್ಟಿಗಿದ್ರೆ ಚೆನ್ನಾಗಿ ವೇದಗಳನ್ನು ಅಭ್ಯಾಸ ಮಾಡಿ ಅದರ ವಾಸ್ತವವನ್ನು ತಿಳ್ಕೊಳ್ತಾನೆ. ಜಯೇದ್ರಾಜ ಪೃಥಿವೀಂ ಪ್ರಾಪ್ಯ ಕೃತ್ಸನಾಂ. ಸದಾಶಿವನ ಅನುಗ್ರಹ ಆಯಿತು ಅಂತಂದ್ರೆ ಭೂಮಿಯನ್ನು ಪಡೆಯುತ್ತಾನೆ. ವೈಶ್ಯೋ ಲಾಭಂ ಪ್ರಾಪ್ನುಯಾದ್ವೈ ಧನಂಚ. ವೈಶ್ಯನು ಲಾಭವನ್ನು, ಹಣವನ್ನು ಪಡೆಯುತ್ತಾನೆ. ಶೂದ್ರೋ ಯಥಾ ಪ್ರೇತ್ಯ ಗತಿಂಚ ರಾಜನ್. ಶೂದ್ರನು ಇಲ್ಲಿಯೂ ಅಲ್ಲಿಯೂ ಸುಖವಾಗಿ ಇರ್ತಾನೆ. 4 ಜನರಿಗೆ ಒಂದೇ ಫಲ. ಸ್ಥವರಾಜಮಿಮಂ ಭಕ್ತ್ಯ ರುದ್ರಸ್ಯ ಚ ಮಹಾತ್ಮನಃ ಸರ್ವದೋಚಾಪಹಂ ಪುಣ್ಯಂ ಶೃಣುಯಾತ್ ಶ್ರಾವಯೇತವಾ. ಇದು ಸ್ತವರಾಜ, ರುದ್ರನ ಸ್ತವರಾಜ. ರುದ್ರನ ಮೇಲಿನ ಭಕ್ತಿಯಿಂದ ಕೇಳಬೇಕು, ಕೇಳಿಸ್ಬೇಕು. ಯಾವಂತ್ಯಸ್ಯ ಶರೀರೇಶು ರೋಮಕೂಪಾಣಿ ಭಾರತ ತಾವದ್ವರ್ಚತಹಸ್ರಾಣಿ ಸ್ವರ್ಗೇ ವಸತಿ ಮಾನವಃ. ಇವನ ಶರೀರದಲ್ಲಿ, ಸ್ತೋತ್ರ ಮಾಡುವ ಭಕ್ತನ ಶರೀರದಲ್ಲಿ ಎಷ್ಟು ರೋಮಕೂಪಗಳಿವೆಯೋ ಅಷ್ಟು ವರ್ಷಗಳ ಕಾಲ ಸ್ವರ್ಗದಲ್ಲಿ ಸುಖವಾಗಿರ್ತಾನೆ. ರುದ್ರನನ್ನ ಚಿಂತನೆ ಮಾಡಿದ್ರೆ ಮಾಡಿ ಅಂತ ಅರ್ಥ. ಹೀಗೆ 24 ಇನ್ನು ಒಂದು ಕಥೆ, ಅಷ್ಟಾವಕ್ರನ ಕಥೆ. ಅಷ್ಟಾವಕ್ರನ ವಿಚಿತ್ರವಾದ ಕಥೆ. ಯುಧಿಷ್ಠಿರ ಯದಿದಂ ಸಹ ಧರ್ಮೇತಿ ಪ್ರೋಚ್ಯತೆ ಭರತರಚಭ ಪಾಣಿಗ್ರಹಣ ಕಾಲೇತು ಸ್ತ್ರೀಣಾಮೇತತ್ ಕಥಂ ಸ್ಮೃತಂ. ಅಲ್ಲ, ನೀವು ಹೆಣ್ಣು ಮಕ್ಕಳಿಗೆ ಹೇಳುವಾಗ ಸಹಧರ್ಮ ಅಂತೀರ.
ನನ್ನ ಧರ್ಮದ ಜೊತೆಗಾತಿ, ನನ್ನ ಧರ್ಮದ ಜೊತೆಗಾತಿ. ಮದುವೆ ಆಗಬೇಕು, ಪಾಣಿಗ್ರಹಣ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಇದನ್ನು ಹೇಳುವಂಥದ್ದು. ಗಂಡು ಮಕ್ಕಳಿಗೆ ಪಾಣಿಗ್ರಹಣ ಆದರೂ ಈ ದಾರಿಯಲ್ಲಿ ಇರಬಹುದು, ಆಗದಿದ್ದರೂ ಈ ದಾರಿಯಲ್ಲಿ ಇರಬಹುದು. ಹೆಣ್ಣು ಮಕ್ಕಳಿಗೂ ಅಷ್ಟೇ, ಮದುವೆ ಆಗದೆ ಹೋದರೂ ಈ ದಾರಿಯಲ್ಲಿ ಸಾಗಬಹುದು, ಮದುವೆ ಆಗದಿದ್ದರೂ ಸಾಗಬಹುದು. ಆದರೆ ಮದುವೆ ಆಗುವಾಗ ಸಹಧರ್ಮ ಅಂತ. ಆರ್ಷಯೇವ ಭವೇದ್ ಧರ್ಮ ಪ್ರಾಜಾಪತ್ಯೋಥವಾತುರಃ ಯದೇತತ್ ಸಹಧರ್ಮೇತಿ ಪೂರ್ವಮುಕ್ತಂ ಮಹರ್ಷಿಭಿ. ಈ ಮದುವೆ ಆಗುವಾಗ 4 ತರಹದ ಮದುವೆಗಳಲ್ಲಿ ಧರ್ಮವನ್ನು ಮಾಡಲಿಕ್ಕೆ ಅವಕಾಶ ಉಂಟು. ಒಂದು ಆರ್ಷ, ಋಷಿ ಸಂಪ್ರದಾಯದ ರೀತಿಯಲ್ಲಿ ಮದುವೆ ಆಗುವುದು ಅಂತ. ಆ ಋಷಿ ಸಂಪ್ರದಾಯದ ಹಿನ್ನೆಲೆಯಲ್ಲಿ ಗಂಡು ಹೆಣ್ಣನ್ನ ಅಥವಾ ಹೆಣ್ಣು ಗಂಡನ್ನ ಮದುವೆ ಆಗೋದು ಮಕ್ಕಳಿಗಾಗಿ ಅಲ್ಲ, ಮತ್ತೆ ಕೇವಲ ಜ್ಞಾನಕ್ಕಾಗಿ. ಯಾಜ್ಞವಲ್ಕ್ಯನಿಗೆ ಇದ್ದ ಹಾಗೆ. ಇವತ್ತು ಅದನ್ನು ಅರ್ಥ ಮಾಡ್ಕೊಳ್ಳೋ ಮೆಚುರಿಟಿ ಇಲ್ಲ, ಅದರಿಂದಾಗಿ ಇವತ್ತು ಆರ್ಷ ಧರ್ಮ ಇಲ್ಲ. ಇನ್ನು ಪ್ರಾಜಾಪತ್ಯ ಅಂತ ಹೇಳಿದ್ರೆ ಮಕ್ಕಳು ಮಾಡಿಕೊಂಡು ಸಂಸಾರ ಸಾಗಿಸುವಂಥದ್ದು. ಈ ಮದುವೆಯೂ ಧಾರ್ಮಿಕ. ಇನ್ನು ಆಸುರ, ಎತ್ಕೊಂಡು ಹೋಗೋದು ಹೆಣ್ಣನ್ನ, ಇದು ಆಸುರ. ಇನ್ನು 4 ಇದೆ ಬಿಡಿ. ಇಲ್ಲಿ ರಾಕ್ಷಸವನ್ನೇ ಆಸುರ ಅಂತ ಕರೆದಿದ್ದು. ಪೈಶಾಚ, ಸಾರ್ಪ, ಈ ಮದುವೆಗಳೆಲ್ಲ ಇದೆ. ಈ ಮದುವೆಗಳೆಲ್ಲ ಧರ್ಮದ ಗಾಂಧರ್ವ ಅಂದ್ರೆ ಲವ್ ಮ್ಯಾರೇಜ್, ಇವತ್ತಿನ ಪರಿಭಾಷೆ ಲವ್ ಮ್ಯಾರೇಜ್. ಆದ್ರೆ ಅವ್ರ ಪುಣ್ಯ ಧಾರ್ಮಿಕ ಆದ್ರೆ ಅಷ್ಟು ಪುಣ್ಯ ಮಾಡೇನು ಲವ್ ಮ್ಯಾರೇಜ್ ಆಗಿರ್ತಾರೆ ಅಂತ ಅನ್ಸಲ್ಲ. ಆದ್ರೆ ಸಂತೋಷ, ಆಗಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಇಷ್ಟು ಮದುವೆಗಳಿದೆ. ಇಷ್ಟು ಮದುವೆಯಲ್ಲಿ ಧಾರ್ಮಿಕವಾದ ಮದುವೆ ಕೆಲವು. ಸಂದೇಹ ಸುಮಹಾನೇಶ ವಿರುದ್ಧ ಇತಿ ಮೇ ಮತಿ ಇಹ ಯಸ್ಸಹ ಧರ್ಮೋ ವೈ ಪ್ರೇತ್ಯಾಯಂ ವಿಹಿತಕ್ವನು. ಇಲ್ಲಿ ಒಂದು ಸಮಸ್ಯೆ ಬರುತ್ತೆ. ವಿರುದ್ಧವಾದ ಈ ಸ್ಟೇಟ್ಮೆಂಟೇ ವಿರುದ್ಧ ಅಂತ ಅನ್ಸುತ್ತೆ ನನಗೆ. ಸಹಧರ್ಮ ಅಂತ. ಆ ಗಂಡು ಹೆಣ್ಣು ಇಬ್ರು ಒಟ್ಟಿಗೆ ಇರಬೇಕಲ್ಲ. ಒಬ್ಬ ಬೇಗ ಸಾಯ್ತಾನೆ, ಇನ್ನೊಬ್ಬರು ನಿಧಾನವಾಗಿ ಹೋಗ್ತಾರೆ. ಅಥವಾ ಅವಳು ಬೇಗ ಸಾಯ್ತಾಳೆ, ಅವನಿರ್ತಾನೆ ಗಂಡು. ಇಲ್ಲಿ ಸತ್ತ ಮೇಲೂ ಕೂಡ ಮತ್ತೆ ಮುಂದಿನ ಜನ್ಮ ಅಂತನ್ನೋದಾಗಿ ಮುಂದಿನ ಜನ್ಮದಲ್ಲಿಯೂ ಒಟ್ಟಿಗೆ ಹೋಗ್ತಾರೆ ಅಂತ ಏನಿರುವಂಥದ್ದು? ಸಹಧರ್ಮದ ಈ ವಿವಾಹ ಅನ್ನೋದು ಸಹಧರ್ಮದ ಗುರಿಯನ್ನ ಇರಿಸಿಕೊಂಡಿರೋದು ಒಳ್ಳೆಯದು, ಐಡಿಯಲ್. ಆದ್ರೆ ಪ್ರಾಕ್ಟಿಕಲ್ಲ, ವಾಸ್ತವನ. ಯಾಕೆಂದ್ರೆ ಐಡಿಯಲ್ ಆಗಿರೋದು ಬೇರೆ, ವಾಸ್ತವ ಬೇರೆ. ಸರ್ವೇ ಜನಾ ಸುಖಿನೋ ಭವಂತು ಅನ್ನೋದು ಐಡಿಯಲ್. ಎಲ್ಲರ ದುಃಖವೇ ನಮ್ಮ ಸುಖ ಅಂತ ಅಂದ್ಕೊಳ್ಳುವ ಮುಟ್ಟಾಳ್ರೆ ಎಷ್ಟು ಜನ ಇಲ್ಲ. ತಾನು ಸ್ಫೋಟ ಮಾಡ್ಕೊಂಡ್ಬಿಡಲ್ವಾ, ಬಾಂಬ್ ಕಟ್ಕೊಂಡ್ಬಂದು. ಅದರಿಂದ ಗಂಡು ಮತ್ತೆ ಹೆಣ್ಣು ಒಟ್ಟಿಗೆ ಇರಬೇಕು. ಗಂಡು ಹೆಣ್ಣು ಇಬ್ಬರೂ ಕೂಡ ಜೊತೆಯಾಗಿ ಧರ್ಮದ ದಾರಿಯಲ್ಲಿ ಸಾಗಬೇಕು ಅಂತನ್ನೋದು ವಿರುದ್ಧ ಇತಿಮೇ ಮತಿ. ನಮಗದು ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಅನ್ಸತ್ತೆ ಅಂತ. ಧರ್ಮರಾಜನಂತವನು ಈ ಸ್ಟೇಟ್ಮೆಂಟ್ ಕೊಡೋದೆ ದ್ರೌಪದಿ ಇರುವಾಗ. ಅಂದ್ರೆ ಇದರ ಅರ್ಥ 2-3 ಇದೆ. ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ಭಾಗವನ್ನು ಅಡ್ರೆಸ್ ಮಾಡಿದ್ದಾರೆ. ಹೇಗೆ? ಸ್ವೀಯ ಪುಣ್ಯತಿ ಸ್ತ್ರೀಣಾಂ
ಸ್ವದಾರ ನಿಯತಿರ್ನೃಣಾಂ. ಮನುಷ್ಯರಿಗೆ ಇಷ್ಟೇ, ಮನುಷ್ಯರಿಗೆ ಈ ನಿಯಮ ಇದೆ. ಏನು? ಸ್ವೀಯ ಪುಣ್ಯತಿ. ಹೆಣ್ಣು ಮಕ್ಕಳಾದರೆ ತನ್ನ ಗಂಡನಿಗೆ ನಿಷ್ಠವಾಗಿ ಇರೋದು. ಗಂಡು ಮಕ್ಕಳಿಗಾದ್ರೆ ಅವ್ರಿಗೆ ನಿಯಮ ಇಲ್ಲ ಅಂತ ಅನ್ಕೊಳ್ಬೇಡಿ. ಸ್ವದಾರ ನಿಯತಿರ್ನೃಣಾಂ, ತಮ್ಮ ಹೆಂಡತಿಗೆ ನಿಷ್ಠನಾಗಿ ಇರಬೇಕು. ಇದು ಮನುಷ್ಯರ ಧರ್ಮ ಅಂದ್ಬಿಟ್ರು ಅವರು. ಆ ಆಚಾರ್ಯರ ಒಂದು ವಾಕ್ಯ ಏನಿದೆ ಅದು ಇಡೀ ಈ ಅಷ್ಟಾವಕ್ರನ ಕಥೆಗೆ ಸಂಬಂಧಪಟ್ಟದ್ದು. ಈ ಕಥೆ ಬಹಳ ವಿಚಿತ್ರವಾಗಿದೆ. ಯುಧಿಷ್ಠಿರನಿಗೆ ಬಂದ ಪ್ರಶ್ನೆ ಏನು ಅನ್ನೋದನ್ನ ನಾನು ನಿಮಗೆ ಬಿಡಿಸಿ ಕೇಳಬೇಕು, ಬಿಡಿಸಿ ಹೇಳಬೇಕು. ಇಬ್ರು ರಾಮಕೃಷ್ಣ ಮಠದವರೆಲ್ಲ ಏನೋ ಅಷ್ಟಾವಕ್ರ ಗೀತಾ ಅಂತೆಲ್ಲ ಇದೆ, ಇದ್ರ ಬಗ್ಗೆಲ್ಲ ತುಂಬಾ ಪ್ರಶ್ನೆಗಳಿದೆ. ಇದೆಲ್ಲ ಮಹಾಭಾರತಕ್ಕೆ ಸಂಬಂಧಪಟ್ಟಿತ್ತೋ ಅಥವಾ ಅಷ್ಟಾವಕ್ರ ಗೀತಾ ಅಂತ ಬೇರೆ ಕಡೆ ಇದೆಯೋ, ಇಂಥದೆಲ್ಲ ಪ್ರಶ್ನೆಗಳಿದೆ. ಅದು ಸ್ವಲ್ಪ ಸಂಬಂಧಪಟ್ಟಿದ್ರೆ ಹೇಳಿ. ನಮ್ಮ ದಿಲೀಪ್ ಅವರು ಪ್ರಶ್ನೆ ಮಾಡಿದ್ದೀಗ. ಇಲ್ಲಿ ಪ್ರಶ್ನೆ ಕೇಳ್ತಾ ಇರೋರು ದಿಲೀಪ ರತ್ನಾಕರ್ ಅವರು, ಇಲ್ಲಿ ಇರೋದು ದಿಲೀಪ ಸುಂದರ್ ಅವರು. ಅವರು ಪ್ರಶ್ನೆ ಮಾಡಿದ್ದು ಹೀಗಿದೆ: ಅದ್ವೈತವನ್ನ ಉತ್ಕಟವಾಗಿ ನುಡಿಯುವ ಅಷ್ಟಾವಕ್ರ ಗೀತೆ ಅಂತ ಹೇಳಿ ಪ್ರಸಿದ್ಧ ಇದೆ. ರಾಮಕೃಷ್ಣ ಮಠದವರು, ಆಮೇಲೆ ಬೇರೆ ಬೇರೆ ಚಿನ್ಮಯ ಮಿಷನ್ ಅವರು ಎಲ್ಲರೂ ಕೂಡ ಈ ಅಷ್ಟಾವಕ್ರ ಗೀತೆ ಅಂತಾರೆ. ಅದಕ್ಕೆ ಕೋಡ್ ಬೇರೆ ಒಂದು ಇಟ್ಟಿದ್ದಾರೆ. ಗೀತೆ ಒಬ್ಬ ಅಜ್ಞಾನಿ ಮತ್ತೆ ಜ್ಞಾನಿಗಳ ನಡುವೆ ನಡೆಯುವ ಸಂವಾದ ಗೀತೆ. ಆದರೆ ಅಷ್ಟಾವಕ್ರ ಗೀತೆ ಇಬ್ಬರು ಜ್ಞಾನಿಗಳ ನಡುವೆ ನಡೆಯುವ ಸಂವಾದ. ಒಬ್ಬ ಅಷ್ಟಾವಕ್ರ, ಇನ್ನೊಬ್ಬ ಜನಕ. ಈ ಗೀತೆಯ ನಿಜಾಯಿತಿ ಏನು, ಅಥವಾ ಈ ಗೀತೆಯ ಸ್ವರೂಪ ಏನು, ಮಹಾಭಾರತದಲ್ಲಿ ಇದೆಯಾ ಇಲ್ವಾ, ಈ ಪ್ರಶ್ನೆ. ಇದಕ್ಕೆ ಉತ್ತರ ಅದು ಅವರು ಸೃಷ್ಟಿ ಮಾಡಿದ ಗೀತೆ. ವಾಸ್ತವವಾಗಿ ಅಷ್ಟಾವಕ್ರ ಮತ್ತೆ ಜನಕರಾಜನ ನಡುವೆ ನಡೆಯುವ ಸಂವಾದ ಇದೆಯಲ್ಲ, 7-8 ಶ್ಲೋಕ ಇರೋದಷ್ಟೇ. ಅದು ವನಪರ್ವದಲ್ಲಿ ಆಗಿ ಹೋಗಿದೆ. ಆ ವನಪರ್ವ ಇಷ್ಟು ವ್ಯಾಪಕವಾಗಿ ಆಗಲಿಲ್ಲ. ಮತ್ತೆ ಒಮ್ಮೆ ಆ ಮೂರನ್ನು ಮತ್ತೆ ಮಾಡಬೇಕು ಅಂತ ಇದೆ. ಆದಿಪರ್ವ, ಸಭಾಪರ್ವ, ವನಪರ್ವ, ಮತ್ತೆ ವಿರಾಟ ಪರ್ವ. ಹಾಗೆ ಇದನ್ನು ಮುಗಿಸಿ ಮತ್ತೆ ಮಾಡಬೇಕು ಅಂತ ದೇವರು ಅಷ್ಟು ನಮಗೆ ಅವಕಾಶ ಕೊಡಬೇಕು. ಭಾಗವತವನ್ನ ಶನಿವಾರ ಭಾನುವಾರ ಮಾಡಬೇಕು ಅಂತನೂ ಒಂದು ಚಿಂತನೆ ಉಂಟು. ಈ ಪುರಾಣಗಳದ್ದು ಕೆಲವು ಮುಗಿದ ಮೇಲೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ವನಪರ್ವದಲ್ಲಿ ಒಂದು ಅಷ್ಟಾವಕ್ರ ಗೀತೆ ಬರುತ್ತೆ. ಆ ವನಪರ್ವದ ಅಷ್ಟಾವಕ್ರ ಗೀತೆಯನ್ನ ಈಗ ಬರ್ತಾ ಇರುವವರು ಕೇಳಿದ್ದು ಕಡಿಮೆ. ಅವಾಗ ಇಷ್ಟು ಚಂದ ಮಾಡಿ ರೆಕಾರ್ಡ್ ಆಗ್ತಾ ಇರೋದು ಇತ್ಯಾದಿಗಳಿಲ್ಲ. ಈಗ ಫೇಸ್ಬುಕ್ ಲೈವ್, ಕೊರೋನಾ ಪ್ರಸಾದ ಇದು. ಫೇಸ್ಬುಕ್ ಲೈವ್ ಅಂತ ಒಂದು ಬರಬಹುದು. ನಾವು ಸಾಫ್ಟ್ ಇಲ್ಲಿಟ್ರೇಟ್ಗಳು, ನಮಗಿದೊಂದು ಏನೋ ಗೊತ್ತಾಗಿದೆ. ಅವಾಗೇನು ಗೊತ್ತಿರಲಿಲ್ಲ. ಅದರಿಂದಾಗಿ ಅವಾಗ ಅದು ರೆಕಾರ್ಡ್ ಆಯಿತು, ರೆಕಾರ್ಡ್ ಆಗಿದ್ದು ಸರಿಯಾಗಿ ಬರೆದು ಇರೋ ಗೊತ್ತಾಗಿಲ್ಲ. ಅದು ಬಹಳ ವಿಚಿತ್ರವಾಗಿದೆ. ಅದು ಸಂಖ್ಯಾ ಸಮರ. ಯಾರಿಗೆ? ಬಂದಿಗೆ ಮತ್ತು ಅಷ್ಟಾವಕ್ರನಿಗೆ. ಆ ಬಂದಿಯ ಹತ್ತಿರ ವಾದ ಮಾಡ್ತೇನೆ ಅಂತ ಅಷ್ಟಾವಕ್ರ ಬಂದಾಗ ಜನಕ ಹೇಳ್ತಾನೆ, ಮೊದಲು ನಾನು ನಿನ್ನನ್ನು ಪರೀಕ್ಷೆ ಮಾಡ್ತೇನೆ, ಅದಾದ ಮೇಲೆ ಅವನು ಮಾಡ್ತಾನೆ ಅಂತ. ಆ ಅಷ್ಟಾವಕ್ರನ ಮತ್ತೆ ಬಂದಿಯ ನಡುವೆ ನಡೆಯುವ ಸಂವಾದ ವೇದದಲ್ಲಿ ಬರುವ ಸಂಖ್ಯೆಯ ಸಮರ. ಅದಕ್ಕೂ ಇವರು ಹೇಳ್ತಾ ಇರುವ ಅಷ್ಟಾವಕ್ರನಿಗೂ ಸಂಬಂಧ ಇಲ್ಲ. ಈಗ ಯೋಗ ವಾಸಿಷ್ಠ ಇಲ್ವೇ? ನಿಮಗೊಂದು ತಮಾಷೆ ಹೇಳಬೇಕು. ರಾಮದೇವರನ್ನ ರಾಮದೇವರೇ ಪೂಜೆ ಮಾಡ್ತಾ ಇದ್ರು ಅಂತ ಹೇಳಿ ಒಂದು ಪ್ರಮಾಣ ಹೇಳ್ತಾರೆ. ಅದು ವಾಸಿಷ್ಠ ರಾಮಾಯಣ ಅಂತಾರೆ. ಅದು ಬೇರೆ ಯಾವುದು ಅಲ್ಲ, ಯೋಗ ವಾಸಿಷ್ಠ. ಯೋಗ ವಾಸಿಷ್ಠದಲ್ಲಿ ಅದು ಬರೇ ಮಾಯಾವಾದವನ್ನು ಪ್ರತಿಪಾದನೆ ಮಾಡಲಿಕ್ಕಾಗಿ ಬರೆದ ರಾಮಾಯಣ. ಬಹಳ ವಿಚಿತ್ರವಾದ ಕಥೆಗಳಿದೆ. ಅದು ವಾಲ್ಮೀಕಿ ರಾಮಾಯಣಕ್ಕಿಂತ ದೊಡ್ಡದು. ಅವನು ಬಂದು ರಾಮ ಒಮ್ಮೆ ಆ ವಸಿಷ್ಠರ ಗುಡಿಸಲು ಬಾಗಿಲು ಮುರಿತಾನೆ. ವಸಿಷ್ಠರು ನಿದ್ರೆ ಮಾಡ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ.
ಇವ್ರಿಗೆ ಯಾವಾಗ ಕನಸು ಬಿತ್ತೋ ಅವ್ರು ನಿದ್ರೆ ಮಾಡ್ತಾ ಇದ್ದದ್ದು. ಯಾರಪ್ಪ ಅಂತ ಕೇಳ್ತಾರೆ. ಬಾಗಿಲು ಬಡದಾಗ, ರಾಮ ಬಾಗಿಲು ಬಡದಾಗ ಯಾರು ಅಂತ ಅನ್ನಲ್ವೇ ನಾವು? ಯಾರು? ನನಗೆ ಗೊತ್ತಿಲ್ಲ, ಅದನ್ನ ತಿಳ್ಕೊಳ್ಳಿಕ್ಕೆ ಬಂದಿದ್ದೀನಿ ಅಂತಾನೆ. ಈ ತರದ ಕಥೆಗಳು ಆಯ್ತಾ. ಏನು ಭೀಕರವಾದ ಕಥೆಗಳಿದೆ ಬಿಡಿ. ಅದನ್ನು ಗೊತ್ತಿಲ್ಲದೆ ಒಬ್ರು ಕೋಟ್ ಮಾಡ್ತಾ ಇದ್ದಾರೆ. ಎತ್ತರದ ಪೀಠದಲ್ಲಿ ಕೂತವ್ರು, ವಾಸಿಷ್ಠ ರಾಮಾಯಣದಲ್ಲಿದೆ, ರಾಮನನ್ನೇ ರಾಮ ಪೂಜೆ ಮಾಡಿದ್ದಾನೆ, ಆ ರಾಮ ಪೂಜೆ ಮಾಡಿದ ರಾಮನೇ ನಮ್ಮ ಹತ್ರ ಇದೆ ಅಂತ. ನಗಬೇಕಾ ಅಳ್ಬೇಕಾ ಗೊತ್ತಾಗಲ್ಲ. ಮುಂದಿನದ್ದನ್ನೆಲ್ಲ ಒಪ್ತೀರ ನೀವು? ತುಂಡು ಓದುಗತನ ಅಂತ ಹೇಳ್ತಾರೆ ಇದನ್ನ. ತುಂಡು ಓದುಗ ಬಹಳ ಡೇಂಜರಸ್. ನಾವು ಏನು ಕೋಟ್ ಮಾಡ್ತಾ ಇದೀವಿ ಅನ್ನೋದು ಗೊತ್ತಾಗ್ಬೇಕು. ಜನ ಬಹಳ ಭೀಕರ. ಯಾಕೆ ಹೇಳಿದ್ವು ಅಂದ್ರೆ ಆ ಅಷ್ಟಾವಕ್ರನಿಗೂ ಈ ಅಷ್ಟಾವಕ್ರನಿಗೂ ಅರ್ಥಾತ್ ಸಂಬಂಧ ಇಲ್ಲ. ಇಲ್ಲಿ ಅಷ್ಟಾವಕ್ರ ಕೇಳ್ತಾ ಇರೋದು ಅವನ ಜೀವನದ ನಂತರದ ಉತ್ತರಾರ್ಧದಲ್ಲಿ. ಅವನ ಅಷ್ಟಾವಕ್ರ ಹೇಳ್ತಾನೆ, ಇದು ಅಷ್ಟಾವಕ್ರನ ಕಥೆಯನ್ನು ಬಂದಿಲ್ಲ. ಈ ಗಂಡು ಮತ್ತೆ ಹೆಣ್ಣು 7 ಜನ್ಮದಲ್ಲಿಯೂ ಇದೇ ಗಂಡ ಬೇಕು ಅಂತ ಅವಳು ಕೇಳ್ಕೊತಾಳೆ, 7 ಜನ್ಮದಲ್ಲಿಯೂ ಇದೇ ಹೆಂಡತಿ ಬೇಕು ಅಂತ ಅವ್ನು ಕೇಳ್ಕೊತಾನೆ. ಪ್ರೀತಿ ಇದ್ರೆ ಸರಿ, ಅದಾಗತ್ತೆ ಅಂತ ಅವ್ರಿಗೆ ಅನ್ಸಿದ್ರೆ, ಅನ್ನಿಸ್ಬೇಕಾಗಿಲ್ಲ, ಈಗ ಕಂಫರ್ಟ್ ಇದೆ ಅಂತ ಹೇಳಿ ಕೇಳಬಹುದು. ಅದು ಗೊತ್ತಿಲ್ಲ ನಮಗೆ ನಿಜವಾಗಿಯೂ ಹೌದಾ ಇದು? ಯಾಕೆ ಅಂದ್ರೆ ಸ್ವರ್ಗೇ ಮೃತಾನಾಂ ಭವತಿ ಸಹಧರ್ಮ ಸನಾತನಃ ಪೂರ್ವಮೇಕಸ್ಯ ಮ್ರಿಯತಃ ಕ್ವಚೈಕಸ್ತಿಷ್ಠತೆ ವದಾ. ಇಬ್ರು ಚೆನ್ನಾಗಿ ಸಾಧನೆ ಮಾಡಿರ್ತಾರೆ ಈ ಜನ್ಮದಲ್ಲಿ, ಸ್ವರ್ಗ ಸಿಗಲಿಕ್ಕೆ ಜಾಸ್ತಿ ಶ್ರಮ ಏನು ಪಡಬೇಕಾಗಿಲ್ಲ. ನೀತಿಯಿಂದ ಇದ್ದು ಯಾರಿಗೂ ಮೋಸ ಮಾಡದೆ ಕಾಲಕಾಲಕ್ಕೆ ದೇವತಾರಾಧನೆ ಮಾಡ್ತಾ ಇದ್ರು ಸ್ವರ್ಗ ಸಿಕ್ಬಿಡುತ್ತೆ. ಅದಕ್ಕೆ ಜ್ಞಾನ ಬೇಕು ಅಂತ ಇಲ್ಲ, ಪರೋಪಕಾರ ಮಾಡಿದ್ರು ಸ್ವರ್ಗ ಸಿಗತ್ತೆ. ಜ್ಞಾನ ಮಸ್ಟ್ ಅಂಡ್ ಶುಡ್ ಅಂತೇನಿಲ್ಲ. ಇಬ್ರು ಗಾರ್ಹಸ್ಥ್ಯ ಕರ್ತವ್ಯಗಳನ್ನ ಮಾಡಿದ್ರು ಸ್ವರ್ಗ ಸಿಕ್ಬಿಡ್ತು ಅಂತ ಇಟ್ಕೋ. ಆದ್ರೆ ಸಾಯೋದಿಬ್ರು ಒಟ್ಟಿಗೆ ಸಾಯಲ್ವಲ್ಲ. ಒಬ್ಬ ಮೊದಲು ಸಾಯ್ತಾನೆ, ಇನ್ನೊಂದು ಜೀವ ಆಮೇಲೆ ದೇಹ ಬಿಡುತ್ತೆ. ಇದು ಬರೋ ತನಕ ಕಾಯ್ತಾ ಇರುತ್ತಾ ಅದು? ಇವಾಗ ಹೆಂಡತಿ ಬೇಗ ಸಾಯ್ತಾಳೆ ಅಂತ ಇಟ್ಕೋಣ. ಗಂಡ 10 ವರ್ಷ ಆದ್ಮೇಲೋ 20 ವರ್ಷ ಆದ್ಮೇಲೋ ಸಾಯ್ತಾನೆ ಅಂತ ಇಟ್ಕೋಣ. ಅವನು ಸ್ವರ್ಗಕ್ಕೆ ಹೋಗಿ ಭೋಗ ಮಾಡಿ ಇವನ್ ಸತ್ತು ಬರೋ ತನಕ ಅವಳೊಂದ್ ಕಡೆ ನಿಂತು ಕಾಯ್ತಾ ಇರೋದು, ಅಯ್ಯೋ ಯಾವಾಗ ನನ್ನ ಗಂಡ ಸಾಯ್ತಾನೆ ಅಂತ. ಆಗ ಅಥವಾ ಉಲ್ಟಾ ವಯಸ್ಸು ವರ್ಷ, ಹೌದಾ? ಇದು ನನಗೆ ಬರುವ ದೊಡ್ಡ ಸಂದೇಹ. ಸಹಧರ್ಮ ಅಂತಿರಲ್ಲ, ಸ್ವರ್ಗದಲ್ಲಿ ಈ ಸಹಧರ್ಮ ವರ್ಕ್ ಆಗತ್ತಾ? ಆಮೇಲೆ ಇಬ್ರು ಒಂದೇ ತರಹದ ಪುಣ್ಯಕರ್ಮಗಳನ್ನು ಮಾಡಿರ್ಬೇಕು, ವ್ಯತ್ಯಾಸವೇ ಆಗಬಾರದು. ಮನಸ್ಸಿನಿಂದ, ದೇಹದಿಂದ, ಮುಖ್ಯವಾಗಿ ಮನಸ್ಸಿನಿಂದ. ದೇಹದಿಂದ ಹೊರಗಡೆ ಆಗ್ತಾ ಇರಬಹುದು, ನಡೀತಾ ಇರಬಹುದು. ಇಲ್ಲಿ ಸತ್ತು ಸ್ವರ್ಗಕ್ಕೆ ಹೋಗಿ ಸ್ವರ್ಗದಲ್ಲಿ ಇಬ್ಬರು ಒಟ್ಟಿಗಿದ್ದು ಮತ್ತೆ ಹುಟ್ಟಿ ಮತ್ತೆ ಸ್ವರ್ಗ ಮತ್ತೆ ಅವರು ಇದೇ ದಾರಿಯಲ್ಲಿ ಸಾಗುತ್ತಾರಾ? ನನಗಿದು ದೊಡ್ಡ ಸಂದೇಹ ಬರೋದು ಅಂತಾನೆ ಧರ್ಮರಾಜ. ಧರ್ಮರಾಜನಿಗೆ ಯಾಕೆ ಈ ಸಂದೇಹ ಬಂತು? ಅಥವಾ ಬೇರೊಬ್ಬರ ಸಂದೇಹವನ್ನು ಅನುವಾದ ಮಾಡಿದ್ದ ಅವನು? ಯಾಕೆಂದ್ರೆ ನಿಯತ ದಾಂಪತ್ಯದ ಒಂದು ವಲಯದಲ್ಲಿ ಇರುವಂತಹ ಆ ಸರ್ಕಾರ ಒಳಗಡೆ ಇರುವಂತಹ ಇವನು, ಅವನಿಗೆ ಸಂದೇಹ ಬರಬೇಕೆ? ನಮಗ್ ಬಂದ್ರೆ ಸರಿ. ಅದಕ್ಕೆ ಕಾರಣ ಇದೆ. ಅವನು ತಾನು ಮಾಡಿದ ತಪ್ಪಿನಿಂದ ದ್ರೌಪದಿಯ ಗಂಡನಾಗಲಿಕ್ಕೆ ಅರ್ಹನಾಗಿಲ್ಲ ನಾನು ಅಂತ ಹೇಳಿ ದ್ರೌಪದಿಯ ಪತಿತ್ವದಿಂದ ಮಾನಸಿಕವಾಗಿ ಹಿಂದೆ ಸರಿದು ಬಿಟ್ಟಿದ್ದ. ಸೈಕಾಲಜಿಕಲಿ ಅವನೇನು ಮಾಡಿದ? ಡಿಟ್ಯಾಚ್ಡ್ ಆಗಿದ್ದ. ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಧರ್ಮರಾಜ ವಾಸ್ ಸೈಕಾಲಜಿಕಲಿ ಡಿಟ್ಯಾಚ್ಡ್. ಇವಳು ನನ್ನ ಹೆಂಡತಿ ಅಂತ ನೋಡಿರಲಿಲ್ಲ, ಮಧ್ವಾಚಾರ್ಯ ಅದನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ನಕುಲ ಸಹದೇವರು, ಅರ್ಜುನ ಕೂಡ ಅವಳ ಜೊತೆಗೆ ಇರ್ತಾ ಇರಲಿಲ್ಲ. ರಾತ್ರಿ ಭೀಮ ಮಾತ್ರ ಇರ್ತಾ ಇದ್ದದ್ದು.
ಇದನ್ನು ಒಮ್ಮೆ ಕಾರಿಕೊಳ್ತಾನ ಅವನು, ಅಕ್ಷರತಃ ಕಾರಿಕೊಳ್ತಾನೆ. ಇಲ್ಲಿಯೂ ಅದೇ ಕೆಲಸ ಮಾಡಿರೋದು. ಆಮೇಲೆ ಅವನಿಗೆ ಮಾನುಷವಾದ ಒಂದು ಭಾವ ಬಂದಿರೋದ್ರಿಂದಾಗಿ ಅವನ ಪ್ರಶ್ನೆಯಲ್ಲಿಯೇ ಇದು ಅರ್ಥ ಆಗತ್ತೆ. ಪಾಂಡು ಮತ್ತೆ ಕುಂತಿಯ ಬಗೆಗೂ ಇದೊಂದು ಉಳಿಯುತ್ತೆ. ಯಾಕೆಂದ್ರೆ ಪಾಂಡು ಸ್ವರ್ಗದಲ್ಲಿದ್ದಾನೆ ಅಂತ ಹೇಳಿ ಗೊತ್ತಾಗಿದೆ. ನಾರದರು ಬಂದು ಹೇಳಿದ್ದಾರೆ, ನಮ್ಮಮ್ಮ ಇನ್ನೂ ಇಲ್ಲೇ ಇದ್ದಾಳೆ. ಈಗಾಗಲೇ ಅವನು ಸ್ವರ್ಗದಲ್ಲಿದ್ದಾನೆ. ಅವನು ನಮ್ಮಮ್ಮ ಇಲ್ಲಿಂದ ಹೋದ ಮೇಲೆ ಅಲ್ಲಿಗೆ ಹೋಗಿ ಸೇರ್ಕೋಬೇಕು. ಇದು ಇದು ಹೌದಾ? ನಿಜವಾಗಿಯೂ ಇನ್ನು ಸ್ಪಷ್ಟಪಡಿಸ್ಬೇಕು ಅಂದ್ರೆ, ನಿಯತ ದಾಂಪತ್ಯ ಅನ್ನೋದು ಮನುಷ್ಯರಲ್ಲಿಯೂ ಇದೆಯಾ ಇಲ್ವಾ ಇನ್ನು ಸ್ಪಷ್ಟಪಡಿಸ್ಬೇಕು ಅಂತಂದ್ರೆ, ನಾನಾ ಕರ್ಮ ಬಲೋಪೇತಾ ನಾನಾ ಕರ್ಮ ನಿವಾತಿನಃ ನಾನಾ ವಿಧಾನ ಅನಿಷ್ಠಾನಾ ಮಾನುಷ ಬಹವೋ ಯದಾ. ಇಬ್ಬರು ಒಟ್ಟಿಗೆ ಇರಬಹುದು, ಆದರೆ ಇಬ್ಬರ ಪುಣ್ಯ, ಇಬ್ಬರ ಪಾಪ, ಇಬ್ಬರ ಮನಸ್ಸು, ಇಬ್ಬರ ಬುದ್ಧಿ ಒಂದೇ ವೇಗದಲ್ಲಿ ಸಾಗುತ್ತಾ ಇರುತ್ತೆ ಅಂತ ಅಂದುಕೊಳ್ತಾರ. ಶಾಸ್ತ್ರ ಹೇಳ್ಬಿಟ್ಟಿದ್ಯಾ ಸಾಗತ್ತೆ ಅಂತ, ಅಥವಾ ನಮಗಂತೂ ಹಾಗನ್ಸಲ್ಲ. ಒಬ್ಬರ ಪಕ್ವತೆ ನಿಧಾನವಾಗಿ ಬರುತ್ತೆ, ಒಬ್ರಿಗೆ ಪಕ್ವತೆಯೇ ಮೂಡಿರೋಲ್ಲ. ಪಕ್ವತೆ ಮೂಡೋದಕ್ಕಿಂತ ಮೊದಲೇ ಸತ್ತೋಗ್ತಾರೆ. ಕೆಲವೊಬ್ಬರಿಗೆ ಕೆಲವೊಂದು ಸಮಯ ಆದ್ಮೇಲೆ ಪಕ್ವತೆ ಮೂಡುತ್ತೆ. ಆ ಮೆಚ್ಯೂರಿಟಿ ಅಂತ ಅನ್ನೋದು ಬೇರೆ ಬೇರೆ ಲೆವೆಲಲ್ಲಿ ಇರುತ್ತೆ. ವೇದಾಂತವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಾಗಿರಬಹುದು, ಯಜ್ಞದಲ್ಲಿ ಭಾಗವಹಿಸೋದಾಗಿರಬಹುದು, ಅತಿಥಿ ಸತ್ಕಾರದಲ್ಲಿ ಯಾವುದೇ ಕ್ರಿಯೆ. ಇನ್ನು ಅನೃತಾಸ್ತ್ರಿಯ ಇತ್ಯೇವಂ ಸೂತ್ರಕಾರೋ ವ್ಯವಸ್ಯತಿ. ಅನೃತಾಸ್ತ್ರಿಯ ಇತ್ಯೇವಂ ವೇದೇಶ್ವಪಿ ಪಠ್ಯತೆ. ಇನ್ನು ಸಂಪ್ರದಾಯದಲ್ಲಿ, ಸೂತ್ರದಲ್ಲಿ ಸ್ತ್ರೀಯ ಅನೃತಾಹ ಅಂತ ಹೇಳ್ಬಿಡ್ತಾರೆ. ಹೆಣ್ಣು ಮಕ್ಕಳಿಗೆ ಯಥಾರ್ಥ ಜ್ಞಾನ ಇರೋದಿಲ್ಲ. ಹೌದಾ? ಹೆಣ್ಣು ಮಕ್ಕಳಿಗೆ ಯಥಾರ್ಥ ಜ್ಞಾನವೇ ಇರೋದಿಲ್ವಾ? ಜ್ಞಾನಿಗಳಾದ ಸ್ತ್ರೀಯರೇ ಇರೋದಿಲ್ವಾ? ಸೂತ್ರಕಾರ ಆ ರೀತಿ ಹೇಳ್ತಾನೆ. ಸೂತ್ರಕಾರ ಅಂತ ಹೇಳಿದ್ರೆ ಅವ್ರ ಕಾಲದ ಯಾವುದೋ ಒಂದು ಸೂತ್ರದಲ್ಲಿ ಹೇಳಿರ್ತಾರೆ. ಅನೃತಾ ಸ್ತ್ರೀಯ ಇತ್ಯೇವಂ ವೇದೇಶ್ವಪಿ ಪಠ್ಯತೆ. ವೇದವೂ ಹೇಳುತ್ತೆ ಅನೃತಾಹ ಸ್ತ್ರೀಯ. ವಾಸ್ತವವಾಗಿ ವೇದ ಹೇಳಲ್ಲ, ವೇದ ಸಂಪ್ರದಾಯ ಹೇಳುತ್ತೆ ಅಂತ. ವೇದ ಯಾವುದನ್ನು ನಿರೂಪಣೆ ಮಾಡಲ್ಲ. ಧರ್ಮೋ ಯಪೌರ್ವಿಕೋ ದೃಷ್ಟ ಉಪಚಾರ ಕ್ರಿಯಾ ವಿಧಿ ಗಹ್ವರಂ ಪ್ರತಿಭಾತ್ಯೇತತ್ ಮಮ ಚಿಂತಯತೋ ನಿಚಂ. ಅದರಿಂದಾಗಿ ಪೌರ್ವಿಕವಾದ ಧರ್ಮ ನೋಡಿದರೆ ನಮಗೆ ಅಲ್ಲಿ ಹೇಳತಕ್ಕಂತಹ ಕ್ರಿಯೆಗಳು ಔಪಚಾರಿಕ ಅಂತ ಅನ್ಸುತ್ತೆ, ಫಾರ್ಮಲ್. ಆ ಉಪಚಾರ ಅಂತ ಅನ್ನಿಸುತ್ತೆ. ಹೌದಾ? ನಾವು ಇದೇ ದಾರಿಯಲ್ಲಿ ಸಾಗೋಣ ಅಂತ ಹೇಳಿ ಆಸೆ ಅನ್ನೋದೇನಿದೆ, ಆ ಆಸೆ ಮೂಡಿದರೆ ಇವನು ಈ ಜನ್ಮದಲ್ಲಿ ನನ್ನನ್ನು ಒಳ್ಳೆಯ ದಾರಿಯಲ್ಲಿ ನಡೆಸಿದ, ಅಥವಾ ಇವಳು ನನಗೆ ಈ ಜನ್ಮದಲ್ಲಿ ಅನುಕೂಲಳಾಗಿದ್ಲು ಅಂತನ್ನೋ ಭಾವವೋ, ಅಥವಾ ನಿಜವಾಗಿಯೂ ಆ ತರಹ ಆಗತ್ತಾ? ಗಹ್ವರಂ ಪ್ರತಿಭಾತ್ಯತತ್, ಏನೋ ರಹಸ್ಯ ಇರಬೇಕಿದ್ರಲ್ಲಿ. ನಿಸ್ಸಂದೇಹ ವಿದಂ ತರವಂ ಪಿತಾಮಹ ಯಥಾಶ್ರುತಂ ಯಥಾ ತದ್ಯಾದೃತಂ ವೈ ತತ್ ಯಥಾ ಚೈತತ್ ಪ್ರಕೀರ್ತಿತಂ. ಅದರಿಂದಾಗಿ ಈ ಬಗೆಗಿನ ಸಂದೇಹವನ್ನು ಪರಿಹಾರ ಮಾಡಬೇಕು. ತಾವು ಇದರ ಬಗ್ಗೆ ವಿಸ್ತಾರವಾಗಿ ಹೇಳಬೇಕು ಅಂತಂದಾಗ ಅಷ್ಟಾವಕ್ರ ಮತ್ತೆ ದಿಶಾ ಅಂತ ಹೇಳಿ ಒಬ್ಳು ದಿಗ್ದೇವತೆಯ ಅಭಿಮಾನಿ, ದಿಕ್ಕಿನ ಅಭಿಮಾನಿನಿ, ಅವಳ ಜೊತೆಗೆ ಸಂವಾದ ನಡೆಯುತ್ತೆ. ಸುಪ್ರಭಾ ಅಂತನ್ನುವವಳ ಜೊತೆಗೆ ಒಂದು ಸಂವಾದ ಆಗತ್ತೆ. ಅದನ್ನೆಲ್ಲ ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಖಂಡಿತವಾಗಿ ಹೇಳ್ತೇನೆ,
100%ಗೆ 200%. ಇದನ್ನ ಪ್ರಾಯ ನೀವೆಲ್ಲೂ ಕೇಳಿರಲ್ಲ. ಅದೇನು ಏನು ಅಲ್ಲ, ಈ ಕಥೆ ಹಾ ಮುಂದೆ ಬರುವ ಕಥೆ. ಸರಿ ಸರಿ